JDS, ಇವರು ಅಂಬೇಡ್ಕರ್ ಅಕಾಡೆಮಿ, ಅವರು ADFಗೆ, ಅವರು SSB, ಇವಾಗ ಬೆಂಬಲಿನಲ್ಲಿ ಕಾರ್ಮಿಕರ ಸಂಘಟನೆ, ಈ ತರ ಎಲ್ಲ ಸೇರಿ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಸೇರಿ ವಿತ್ ನಾನ್ ಪೊಲಿಟಿಕಲ್ ಐಡಿಯಾಲಜಿಯಿಂದ ಒಂದು ಕಾಮನ್ ಅಜೆಂಡಾ ಮೇಲೆ ನಮ್ಮ ಊರನ್ನ ಉಳಿಸಬೇಕು ಅನ್ನೋ ಉದ್ದೇಶದಿಂದ. ಯಾಕಂದ್ರೆ ಬಿಜೆಪಿ ಇದ್ದಾಗ KGF ಚರಿತ್ರೆ ಬೇರೆ, ಬಿಜೆಪಿ ಮುಚ್ಚಿದ ಮೇಲೆ KGF ಚರಿತ್ರೆ ಬೇರೆ. ಇನ್ನೊಂದೇನಂದ್ರೆ ಇದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ ಅಲ್ಲಿ ಬಿಜೆಪಿ ವ್ಯಾಪ್ತಿ ಬರ್ತಾ ಇರೋದ್ರಿಂದ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನಗಳು ಆ ಕಡೆ ಬರೋದಿಲ್ಲ, ಇದು ಇಂಡಸ್ಟ್ರೀಸ್ ಬರೋದಿಲ್ಲ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬರೋದಿಲ್ಲ, ಏನೂ ಬರೋದಿಲ್ಲ. ಈ ತರ ಆಗ್ತಾ ಇದೆ. ಬಟ್ ಅದಕ್ಕಾದಂತ ಯಾವುದೇ ಪ್ರಯತ್ನಗಳು ಇಲ್ಲ ಅಂತ ಹೇಳಿ ನಾವೆಲ್ಲ ಒಂದಾಗಿ ಒಂದು ಸಮಿತಿ ಮಾಡಿದ್ದೇವೆ. ಇದರಲ್ಲಿ 1 lakh ಸಿಗ್ನೇಚರ್ ಕ್ಯಾಂಪೈನ್ ಒಂದು ಮಾಡ್ತಾ ಇದ್ದೀವಿ. ಇವಾಗ SP ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿದ್ದೀವಿ. ಇದಕ್ಕೆ ಮುಂಚೆ ಕೂಡ ಒಂದ್ಸಾರಿ ನಾನು ಬಂದೆ, ಎರ್ಲಿಯರ್ ಕಮಿಷನರ್ ಹತ್ರ ಬಂದೆ, ಮಾತಾಡಿದೆ. ಇದರಲ್ಲಿ ಮಾತಾಡಬೇಕಾದ್ರೆ ಇವಾಗ 35 ವಾರ್ಡ್ಗಳಿದೆ. 35 ವಾರ್ಡ್ಗಳಲ್ಲಿ ಯಾವುದೇ ಶೌಚಾಲಯಗಳು ಇವತ್ತು ಇಲ್ಲ. ಇದಿಲ್ಲ. ಇದು ನಮ್ಮ ಒಂದು 1 lakh ಸಿಗ್ನೇಚರ್ ಕ್ಯಾಂಪೈನ್. ಇದರಲ್ಲಿ ಚಾರ್ಟರ್ಡ್ ಆಫ್ ಡಿಮಾಂಡ್ಸ್ ಯಾಕೆ ನಾವು ಅದನ್ನ ಮಾಡ್ತಾ ಇದ್ದೀವಿ ಅಂತ ಕೂಡ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುನ್ಸಿಪಾಲಿಟಿ ಬಗ್ಗೆ ಕೂಡ ನಾವು ಬರ್ದಿದ್ದೀವಿ. 35 ವಾರ್ಡ್ಗಳಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ. ಸರ್, ಒಂದು 15 years ಬ್ಯಾಕ್, ನನ್ನ ಪ್ರಕಾರ 10 years ಅಗೋ ಒಂದು ಶೌಚಾಲಯಗಳು ತಾವು ನೋಡಬಹುದು. ಇವಾಗ ಮುನ್ಸಿಪಾಲಿಟಿ ಎಲ್ಲಾ ವಾರ್ಡಲ್ಲಿ ನೋಡಬಹುದು, ಮಾರ್ಬಲ್ ಅಲ್ಲಿ ಹೈಟೆಕ್ ಆಗಿ ಕಟ್ಟಿದ್ದಾರೆ. ಆದ್ರೆ ಅಬೋ 10 years ಆಯ್ತು, 2 ಟರ್ಮ್ ಮುಂಚೆನೆ ಕಟ್ಟಿರೋದು. ಇವತ್ತು ಕೂಡ ಅದು ಓಪನಿಂಗ್ ಇಲ್ಲ. ಸೊ 35 ವಾರ್ಡ್ಸ್ ಅಲ್ಲಿ ಹಂಗೆ ಇದೆ. ಆದ್ರೆ BJP ಕಡೆ ಕೂಡ ಇನ್ನೂ ಕಸಗಳು ಬೇರೆ ಗಿರೆದೆಲ್ಲ ಅದು ಕೂಡ ಹಂಗೆ ಇದೆ. ಸೊ MG ಮಾರ್ಕೆಟ್ ಇಶ್ಯೂ ಬಂದಾಗ ಸೇವ್ KGF ಇನ್ವಾಲ್ವ್ ಆಗಿದ್ದಾರೆ. ಕಟ್ಟಡಗಳು 242 ಸೆಕ್ಷನ್ ಪ್ರಕಾರ ಯಾವುದೇ ರೆಸೊಲ್ಯೂಷನ್ ಮಾಡಿಲ್ಲ, ಪ್ರಾಪರ್ ಇಂಟಿಮೇಷನ್ ಮಾಡಿಲ್ಲ, ಯಾವುದು ಇದು ಮಾಡಿಲ್ಲ ಅಂತ ನಾವೇ ಎಲ್ಲ ಮಾಡಿದ್ವಿ. ಬಟ್ ಮಿನಿಸ್ಟರ್ ಬಂದಾಗ ನಾವು ಬಂದು ಏನು ಅಡ್ಡ ಮಾಡಿಲ್ಲ. ಯಾಕಂದ್ರೆ ನಮ್ಮ ಪಾತ್ರ ಏನಿದೆ ಅನ್ನೋದು ಗೊತ್ತಿದೆ, ನಾವೆಲ್ಲ ಅದಲ್ಲ. ಆಮೇಲೆ ಸ್ಟಾಪ್ ಆಯ್ತು. ಸೊ ಈ ತರ ಮಾರ್ಕೆಟ್ ಈ ವಿಚಾರಗಳೆಲ್ಲ ಇದೆ. ನಮ್ದು ಉದ್ದೇಶ ಏನಂದ್ರೆ ರಾಜಕೀಯವಾಗಿ ಒಬ್ಬರನ್ನ ಇದು ಮಾಡಬೇಕು, ಅವ್ರಿಗೆ ಇದು ಮಾಡ್ಬೇಕಂತಲ್ಲ. ನಮ್ಮೂರಲ್ಲಿ ಇದೆಲ್ಲ ಸರಿಯಾಗಿ ಇರ್ಬೇಕಂತ. ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ಪಾರ್ಕ್ ಕೋರ್ಟ್ ಪಕ್ಕದಲ್ಲಿದೆ. ಕೋರ್ಟ್ ಅಲ್ಲಿ ಕೇಸು ಅದಿದೆ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಅಲ್ಲಿ ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ ಅಲ್ಲಿ ಗಿಡಗಳಿಟ್ಟು ಅದನ್ನ ಪಬ್ಲಿಕ್ ಯೂಸ್ ಮಾಡೋದಕ್ಕೆ, ಒಂದು ಒಳ್ಳೆ ಉದ್ಯಾನವನವಾಗಿ ಮಾಡೋದಕ್ಕೆ ಯಾವುದೇ ಸ್ಟೇ ಏನೂ ಇಲ್ಲ. ನಾನು ಎರ್ಲಿಯರ್ ಕೂಡ ಇದು ಬಂದು ಹೇಳ್ಬಿಟ್ಟು ಹೋಗಿ ನಾವು ಒಂದು ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೇವೆ, ತಮ್ಮ ಆಫೀಸಲ್ಲಿ ಇರ್ಬೋದು. ಅದು ಒಂದು ಸರ್. ಎರಡನೇದು, ಇಲ್ಲಿ ನಮ್ಮ ಮುನ್ಸಿಪಾಲಿಟಿಯಲ್ಲೇ ನಮ್ಮ ಸ್ಟ್ಯಾಚ್ಯೂ ಇದೆಯಲ್ಲ, ಇದು ಸಿಮೆಂಟ್ ಅಲ್ಲಿ ಆಗಿರತಕ್ಕಂಥ ಸ್ಟ್ಯಾಚ್ಯೂ. ಹಲವಾರು ಪೀರಿಯಡ್ ಅಲ್ಲಿ ಅದಕ್ಕೆ ರೆಸೊಲ್ಯೂಷನ್ ಮಾಡಿ ಲಕ್ಷ್ಯಗಳೆಲ್ಲ ಮಾಡಿ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಲಾಸ್ಟ್ December 6th ಅದನ್ನ ಕಂಪ್ಲೀಟ್ ಮಾಡ್ಬೇಕಂತ ಎರ್ಲಿಯರ್ ಕಮಿಷನರ್ಗೆ ಬಂದು ಹೇಳಿದೆ. ಬಟ್ ಆಗಿಲ್ಲ. ಇವತ್ತು April 14th ಬರ್ತದೆ. ಇನ್ನೂ ಒಂದು 2 ತಿಂಗಳು ಅವಧಿ ತಮ್ಮಿದೆ. ಇದರಲ್ಲಿ ಏನಂದ್ರೆ ಎಲ್ಲ ರೆಸೊಲ್ಯೂಷನ್ ಮಾಡಿದ್ದೇವೆ, ಅದೆಲ್ಲ ರೀಪ್ಲೇಸ್ ಮಾಡ್ತೀವಿ, ಬ್ರಾನ್ಸ್ ಸ್ಟ್ಯಾಚ್ಯೂನ ನಾವು ಇರ್ತೀವಿ ಅಂತ ಹೇಳ್ತಾರೆ. ಕೋಟ್ಯಾಂತರ ರೂಪಾಯಿ ಬರತಕ್ಕಂಥ ಒಂದು ನಗರಸಭೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಫಾದರ್ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನೇ ರೀಪ್ಲೇಸ್ ಮಾಡಿಲ್ಲ ಅಂದ್ರೆ ಅದು ಸರಿ ಇಲ್ಲ ಅಂತ ಹೇಳಿ ಇವತ್ತು ಬಂದಿದ್ದ ಉದ್ದೇಶ ಏನಂದ್ರೆ ಅದು ಕೂಡಲೇ April 14th ಒಳಗಡೆ ನಾವು ಅದರ ಮೇಲೆ ಸ್ವಲ್ಪ ಗಮನ ಹರಿಸಿ ಏನಂತ ಮಾಡಬೇಕು, ಆ ಪಾರ್ಕ್ ಅನ್ನ ಸರಿ ಮಾಡಬೇಕು ಅಂತ. ಏನೋ ಸುಮ್ಮನೆ ಅಲ್ಲಿ ಕಸಗಳು ತೆಗೆದು ಬಿಟ್ರೆ ಮಾತ್ರ ಅಲ್ಲ, ಅದನ್ನ ಪಾರ್ಕ್ ಆಗಿ ಇರ್ಬೇಕು. ಸೊ ಅದನ್ನ ಯಾಕಂದ್ರೆ ಕೋರ್ಟ್ ಅಲ್ಲಿ ಇದೆ ಅನ್ನೋದೆಲ್ಲ, ನಾವು ಆ ಕೋರ್ಟ್ ವಿಚಾರದಲ್ಲಿ ಎಲ್ಲ ಕೂಡ ಇನ್ವಾಲ್ವ್ ಆಗಿದ್ದೇವೆ. ಆದ್ರೂ ಕೂಡ ಆತರ ಡೆವಲಪ್ಮೆಂಟ್ ಪಾರ್ಕ್ ಒಳಗಡೆ ಉದ್ಯಾನವನ ಮಾಡೋದಕ್ಕೆ, ಇಲ್ಲ ಪಬ್ಲಿಕ್ ಯೂಸ್ ಮಾಡೋದಕ್ಕೆ, ಬಂದು ಹೋಗೋದಕ್ಕೆ, ಎಲ್ಲಾ ನಾಯಕರು ಬಂದ್ರು ಮಾಲೆ ಹಾಕೋದಕ್ಕೆ ಅಲ್ಲಿಗೆ ಬರ್ತಾರೆ. ಬಟ್ ಅದರ ಪರ್ಪಸ್, ಅದ ಸ್ಥಿತಿ ಹೆಂಗಿದೆ ಅಂದ್ರೆ ಆತರ ಇದೆ. ಸೊ ನೆಕ್ಸ್ಟ್ ಕೋರ್ಟ್ ಅಲ್ಲಿ ಕೂಡ ಮುನ್ಸಿಪಾಲಿಟಿ ಅದರ ಮೇಲೆ ಅಷ್ಟು ದೊಡ್ಡ ಕಟ್ಟಡ ಇದೆ, ಇವಾಗ ಸ್ಟೇ ಅಂತ ಆಗಿದೆ. ಬಟ್ ಅದು ಯಾವ ಮಟ್ಟದಲ್ಲಿ ಇದೆ ಅದು ಅನ್ನೋದ್ರ ಕೂಡ ತಾವು ಇದು ಮಾಡ್ಬೇಕಂತ ನಾವು ಬಂದಿದ್ದೇವೆ. ತಾವು ಹೊಸಬರು, ನಮಗೆ ವಿಚಾರಗಳು ನಾವು ಹೇಳ್ಬೇಕಾಗಿದೆ. ಅದರಿಂದ ಮನವಿ ಇಷ್ಟೇ, ತಾವು ಕೂಡಲೇ ಅದನ್ನ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಈ ಸ್ಟ್ಯಾಚ್ಯೂನ ಇಮಿಡಿಯೇಟ್ ಮಾಡಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ನಾವು April ಒಳಗಡೆ ಇಲ್ಲೇ ಒಂದು ಅಂಗಡಿ ತೆಗೆದುಕೊಂಡು ಸೇಲ್ KGF ಬಂದ್ ಮಾಡಬೇಕು. ಎಚ್ಚರಿಕೆ ಇಲ್ಲ, ಬಟ್ ಇದು ಸ್ಥಿತಿ ಇದೆ. ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಅದಕ್ಕೆ ಅನುದಾನಗಳು ಬರ್ತಾ ಇದೆ, ರೆಸೊಲ್ಯೂಷನ್ ಮಾಡ್ತಾ ಇದ್ದಾರೆ, ಮೀಟಿಂಗ್ ಅಲ್ಲಿ ಇದನ್ನ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಎಲೆಕ್ಟೆಡ್ ಅವ್ರು ಮಾಡೋದಿಲ್ಲ. ಸೊ ನಾವೆಲ್ಲ ಪೊಲಿಟಿಕಲ್ ಪಾರ್ಟಿ ಒಂದಾಗಿ ಕಾಮನ್ ಅಜೆಂಡಾ ಮೇಲೆ ನಾವು ಕೆಲಸ ಮಾಡೋಣ ಅಂತ ಸರ್. ಈ ಎರಡು ತಾವು ಮಾಡ್ತೀರಂತ. ಬಟ್ ಈ 35 ವಾಟ್ಸ್ ಅಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ಸ್ ಅನ್ನ ನಾವು ಇಮಿಡಿಯೇಟ್ ಆಗಿ, ಯಾಕಂದ್ರೆ ಅದಂಗೆ ಮುಚ್ಚಿದೆ, ಅದರಲ್ಲೇ ಗಾಂಜಾ ಸಭೆ ರೆಡಿ ಮಾಡ್ತಾರೆ. ಅಂಡರೇಷನ್ ಪೇಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ನೋಡಿ, ಬೇರೆ ಕಡೆ ಹೋಗಿ ನೋಡಿ, ಪ್ರತಿ ಏರಿಯಾದಲ್ಲಿ ಯುವಕರು ನಾಶ ಆಗ್ತಾ ಇರೋದಂದ್ರೆ ಅಲ್ಲೇ ಮನೆ ಮಾಡಿಬಿಟ್ಟಿದ್ದಾರೆ. ಟಾಯ್ಲೆಟ್ ಒಳಗೇನೆ ಹಂಗೆ ಸೇರ್ಕೊಂಡು ಗಾಂಜಾ ಹೊಡಿಯೋದು, ಅದನ್ನು ಮಾರಾಟ ಮಾಡೋದು, ಇದೆಲ್ಲ ಇದೆ. ನಾವು SP ಸಾಹೇಬ್ರಿಗೆ ಅದನ್ನೆಲ್ಲ ಹೇಳಿದೀನಿ. ನಾವು 35 ವಾಟ್ಸ್ ಅಲ್ಲಿ ಈ ತರ ನಡೀತಾ ಇದೆ, ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಅದರಿಂದ ತಾವು ಅದರ ಮೇಲೆ ಕೂಡ ಸ್ವಲ್ಪ ಗಮನ ಹರಿಸ್ಬೇಕು. ಟಾಯ್ಲೆಟ್ ಫಂಕ್ಷನಿಂಗ್ ಆದ್ರೆ ಒಂದು ಇದಾಗ್ತದೆ ಅಂತ. ಸೊ ಸೇವ್ KGF ಆಫೀಸ್ ಬರೋರೆಲ್ಲ ತಮ್ಮನ್ನ ಸ್ವಾಗತದಿಂದ ನಾವು ವೆಲ್ಕಮ್ ಮಾಡ್ತೀವಿ. ನಮ್ಮ ಊರಲ್ಲಿ ನಾವು ಅಭಿವೃದ್ಧಿ ಮಾಡ್ತೀರಿ ಅನ್ನೋ ನಂಬಿಕೆ ನಮಗೆ. ಆಲ್ರೆಡಿ ಒಂದು ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ವಿ. ಇವಾಗ ಅಂಬೇಡ್ಕರ್ ಪಾರ್ಕ್ ಉದ್ಯಾನವನದಲ್ಲಿ ಒಂದು ಬೋರ್ ಹಾಕಿ ಅಂತ ನಾವು ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಯಾಕೆಂದ್ರೆ ನೀರಿದ್ರೇನೆ ಅಲ್ಲಿ ಉದ್ಯಾನವನ, ನೀರೇ ಇಲ್ದ ಮೇಲೆ ಉದ್ಯಾನವನ ಎಲ್ಲಿ ಮಾಡ್ತೀವಿ? ಎಲ್ಲ ಕಾಸ ತುಂಬಿಕೊಡುತ್ತೆ, ಅಲ್ಲೆಲ್ಲ ಒಣಗೋಗುತ್ತೆ. ಆದ್ರಿಂದ ಸ್ಟೇ ಅನ್ನೋದಕ್ಕೆ ಅನ್ನೋದೆಲ್ಲ ಉದ್ಯಾನವನಕ್ಕೆಲ್ಲ ಇಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ಅಲ್ಲಿ ಆದಷ್ಟು ಬೇಗ ಒಂದು CRF ಯಾವ್ದಾದ್ರು ಫೋನ್ ಹಾಕಿ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರೆ ಉದ್ಯಾನವನ ಅದು ನಮ್ಗೆ ಸುಮಾರು ವರ್ಷಗಳಿಂದ ಹೇಳಿದ್ವಿ. ಅದು ಯಾರು ಗಮನ ಹರಿಸ್ತಾ ಇಲ್ಲ, ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇನ್ನೊಂದು MG ಮಾರ್ಕೆಟ್ ಇದೆಲ್ಲ, ಅದರಲ್ಲಿ ಕ್ಲಾರಿಟಿ ಇಲ್ಲ. ಬಿಗಿನಿಂಗ್ ಅದನ್ನ ಹೊಡೆಯುವಾಗ ನಾವು 2 ವೀಲರ್ ಪಾರ್ಕಿಂಗ್ ಮಾಡ್ತೀವಿ, 4 ವೀಲರ್ ಪಾರ್ಕಿಂಗ್ ಮಾಡ್ತೀವಿ, ಮತ್ತೆ ಮೇಲೆ ಬಂದು ಒಂದು ಅಂಗಡಿಗಳನ್ನ ಮಾಲ್ ತರ 3 ಫ್ಲೋರ್ಸ್ ಮಾಡ್ತೀವಿ ಅಂತ ಹೇಳಿ ಒಂದು 84 ಅಂಗಡಿ ಕಟ್ತೀವಿ ಅಂತ ಎಲ್ಲ ಮಾಡಿದ್ರು. ಬಟ್ ಮೊನ್ನೆ ನಾನು ಮಿನಿಸ್ಟರ್ ಮುಂದೆ ಮಾತಾಡಿದಾಗ ಅವರು 1100 ಶಾಪ್ಸ್ ಅಲ್ಲಿ ನಾವು ಕಟ್ತೀವಿ ಅಂತ. ಸೊ ಕ್ಲಾರಿಟಿ ಇಲ್ಲ, ಯಾವ್ದು ರೆಸೊಲ್ಯೂಷನ್ ಆಗಿಲ್ಲ, ಯಾವ್ದು ಪ್ರಾಪರ್ ಆಗಿಲ್ಲ. ಸೊ ಅದರಲ್ಲಿ ನಮ್ದು ಗಮನ ಇದೆ. ಸೇವ್ KGF ನಾವು ಅವತ್ತು ಮಿನಿಸ್ಟರ್ ಬಂದಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ಬಂದಿಲ್ಲ. ಕೆಟ್ಟ ಹೆಸರು ಬರ್ತದೆ, ಇದೆಲ್ಲ ಏನೋ ಡೈವರ್ಟ್ ಮಾಡ್ಬಿಡ್ತಾರೆ ಅಂತ. ಬಟ್ ನಮ್ದು ಎಲ್ಲಾ ಡಾಕ್ಯುಮೆಂಟ್ RTI ಅಲ್ಲಿ ತಗೊಂಡು ಇಟ್ಕೊಂಡಿದ್ದೇವೆ. ವಿ ಹ್ಯಾವ್ ಆಲ್ ಯಾವ್ದು ಪ್ರೊಸೀಜರ್ಸ್ ಮೇಂಟೈನ್ ಮಾಡಿಲ್ಲ. ಬಟ್ ಅದು ಮಾರ್ಕೆಟ್ ವ್ಯಾಪಾರಿಗಳು ಕೂಡ ನಮ್ಗೆ ಸೇವ್ KGF ಅಲ್ಲಿ ಸಿಗ್ನೇಚರ್ ನಮ್ದು ಕೂಡ ಅದರಲ್ಲಿ ಡಿಮಾಂಡ್ಸ್ ಇದೆ. MG ಮಾರ್ಕೆಟ್ ಅನ್ನ ಸರಿಯಾಗಿ ರೀತಿಯಲ್ಲಿ ಅದರಲ್ಲಿ ಏನಾದ್ರೂ ಕಾನೂನು ಉಲ್ಲಂಘನೆ ಆದ್ರೆ ನಾವು ಲೀಗಲ್ ಆಗಿ ಕೂಡ ಅದರ ಮೇಲೆ ಹೋಗುವ ರೀತಿಯಲ್ಲಿ ಇದೆ ಸರ್. ತಾವು ಬಂದಿದ್ರಿ, ಎರ್ಲಿಯರ್ ಕಮಿಷನರ್ಸ್ ಏನೋ ಮಿಸ್ಟೇಕ್ ಮಾಡಿ ಹೆಂಗಾಯ್ತು ಗೊತ್ತಾಯ್ತು, ಹಂಗೆ ನಿಂತುಕೊಂಡು ರೌಡಿಗಳು ಅಂಗಡಿಗೆ ಪುಟ್ ಮಾಡ್ಬಿಟ್ಟು ಹೊಡಿತಾರಲ್ಲ ಆ ತರ ಹೊಡೆದ್ರು. ಬಟ್ ಇವಾಗ ಎಲ್ಲ ಪ್ರೊಸೀಜರ್ ವೈಲೇಷನ್ ಮಾಡಿದ್ರು, ಆಗ್ಬಿಟ್ಟಿದೆ. ಬಟ್ ಇವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡ್ಬೇಕನ್ನೋದು ಕೂಡ ಹೌದು. ಸುಮ್ನೆ ಏನೋ ಅಂತ ಇಲ್ಲ. ಅಲ್ಲಿ ಮಾರ್ಕ್ ಇದು ಏನದು ಇವ್ರಿಗೆ ಮಾಟವಂಡಿ ಗಾಡಿ ಇದು ಬಿಲ್ಡಿಂಗ್ ಇತ್ತು, ಕೋಟ್ಯಾಂತರ ರೂಪಾಯಿ ಕಟ್ಟಿ ಅವ್ರಿಗೆ ಅಂಗಡಿ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅದನ್ನ ಇಟ್ ಲಾಸ್ಟ್ ದ ಗವರ್ಮೆಂಟ್ ಅದನ್ನ ಮಾಡಿದ್ರು. ಅಲ್ಲಿ 49 ಶಾಪ್ಸ್ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಮೇಲೆ. ಇವತ್ತುವರೆಗೆ 5 ವರ್ಷದಿಂದ 6 ವರ್ಷದಿಂದ ಹಂಗೆ ಮುಚ್ಚಿದೆ. ರೆವೆನ್ಯೂ ಎಲ್ಲಿ ಬರ್ತದೆ ಸರ್? ಸೊ ನಮ್ಮ ಕಾಲೇಜ್ ಏನಂದ್ರೆ ವಿ ಆರ್ ಇಂಟ್ರೆಸ್ಟ್ ಆಫ್ ದಿ KGF ಡೆವಲಪ್ಮೆಂಟ್. ಆದ್ರಿಂದ ನಾವು ಇದನ್ನೆಲ್ಲ ತಮ್ಮ ಹತ್ರ ಹೇಳ್ತಾ ಇದೀವಿ. ತಮ್ಮ ಗಮನ ಅದರ ಮೇಲೆ ಕೂಡ ಸ್ವಲ್ಪ ಇರಲಿ. ಸೊ ಅದ್ರ ಏನಾದ್ರೂ ಆದ್ರೂ ಕೂಡ ಅದರ ಮೇಲೆ ನಾವೆಲ್ಲ ಇನ್ವಾಲ್ವ್ ಆಗ್ತೀವಿ, ಮತ್ತೆ ತಮ್ಮ ಹತ್ರ ಬರ್ತೀವಿ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮುಖ್ಯವಾಗಿ April 14th ನಮ್ಮ ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ರೀಪ್ಲೇಸ್ ಆಗಿರ್ಬೇಕು. ಇಲ್ಲಾಂದ್ರೆ April 14th ಇಲ್ಲೇ ಹಂಗರ್ ಸ್ಟ್ರೈಕ್ ಕೂತ್ಕೊಂಡು ಅದೇ ನಾವು ಆಚರಣೆ ಮಾಡ್ಬೇಕಂತ ಪರಿಸ್ಥಿತಿ. ಇವಾಗ ನಿಮ್ಗೆ ತೊಂದರೆ ಇಲ್ಲ ಸರ್, ಇವಾಗ ನಿಮ್ಗೆ ತೊಂದರೆನೇ ಇಲ್ಲ. ಯಾಕಂದ್ರೆ ಈ ಇದು ಎಲೆಕ್ಟೆಡ್ ಬಾಡಿ ಕೇಳಬೇಕು, ರೆಸೊಲ್ಯೂಷನ್ ಮಾಡ್ಬೇಕು, ಅವ್ರು ಕೇಳ್ಬೇಕಂತ ಏನಿಲ್ಲ. ಲೀಗಲ್ ಆಗಿರೋದನ್ನ ಕಮಿಷನರ್ DC ಅವ್ರು ಹೇಳಿದಾರೆ, ಅವ್ರು ಫಂಡ್ ಆಗಿದೆ ಅಂತ ಹೇಳಿದ್ದಾರೆ. ಸೊ DC ಅವ್ರಿಗೆ ನಾವು ಅವ್ರ ಹತ್ರ ಭೇಟಿ ಮಾಡ್ತೀವಿ. ಸರ್ ಈ ತರ ಇದೆ, ವಿ ಆಲ್ರೆಡಿ ಮೆಟ್ ದಿ ಕಮಿಷನರ್. ನಾವು ಅದನ್ನ ಅವ್ರ ಗಮನಕ್ಕೆ ಇಮಿಡಿಯೇಟ್ ಆಗಿ DC ಅವ್ರನ್ನ ಕೂಡ ಭೇಟಿ ಆಗ್ತೀವಿ, ಅವ್ರು ಕೂಡ ಮನವಿ ಕೊಡ್ತೀವಿ. ಸಬ್ಮಿಟ್ ಎ ಮೆಮೊರಾಂಡಮ್, ಅಲ್ಲಿಂದ ತಮಗೆ ಬರಲಿ, ಇದೆಲ್ಲ ಆಗ್ಬೇಕು. ಯಾಕಂದ್ರೆ ಇಂತ ಒಂದು ಸಮಿತಿ ಇರೋದು ಊರಲ್ಲಿ ಇದೆ ಅಂತ ತಮಗೂ ಒಂದು ಮಾಹಿತಿ ಇರ್ಬೇಕಂತ ನಾವು ಇವತ್ತು ಒಳಗೆ. ಸರಿ ಸರ್.